ನಮಸ್ಕಾರ. ಜಗತ್ತೀಗ ಮತ್ತೊಂದು ಮಹಾಯುದ್ಧದ ಅಂಚಲ್ಲಿ ನಿಂತಿದೆ. ಆತ ಇಸ್ರೇಲ್ ಮತ್ತು ಇರಾನ್ ನಡುವೆ ಕಿಡಿ ಹೊತ್ತಿ ಉರಿತಾ ಇದ್ರೆ ಅದ್ರ ಬಿಸಿ ನೇರವಾಗಿ ಬಂದು ಮುಟ್ತಾ ಇರೋದು ಎಲ್ ಗೊತ್ತಾ? ನಿಮ್ಮ ಮನೆಯ ಅಡ್ಗೆ ಮನೆಗೆ. ವೆಸ್ಟ್ ಏಷ್ಯಾದಲ್ಲಿ ಬೀಳೋ ಒಂದೊಂದು ಕ್ಷಿಪಣಿಯು ಭಾರತದಲ್ಲಿ ಸಿಲಿಂಡರ್ ಬೆಲೆನ ಗಗನಕ್ಕೇರಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ತೈಲದ ಬೆಲೆ ಕೇಳಿದ್ರೆ ನಡುಕ ಹುಟ್ಟುತ್ತೆ. ಅಮೆರಿಕದ ಹೈಟೆಕ್ ಯುದ್ಧ ವಿಮಾನಗಳನ್ನ ಇರಾನ್ ಹೊಡೆದು ಹಾಕಿದೆ ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ. ನಿಮಗೆ ಗೊತ್ತಿರ್ಲಿ, ಜಗತ್ತಿನ ಒಟ್ಟು ಕಚ್ಚಾ ತೈಲ ಸಾಗಾಣಿಕೆಯಲ್ಲಿ 20% ಹೆಚ್ಚು ಪಾಲು ಕೇವಲ ಒಂದು ಪುಟ್ಟ ಜಲಸಂಧಿ ಮೂಲಕ ಹಾದು ಹೋಗುತ್ತೆ. ಅದೇ ಸ್ಟ್ರೇಟ್ ಆಫ್ ಹಾರ್ಮುಜ್. ಒಂದು ವೇಳೆ ಯುದ್ಧದ ತೀವ್ರತೆಗೆ ಆ ಹಾರ್ಮುಜ್ ಜಲಸಂಧಿ ಏನಾದ್ರೂ ಬ್ಲಾಕ್ ಆದ್ರೆ ಭಾರತಕ್ಕೆ ಬರೋ ಕ್ರೂಡ್ ಆಯಿಲ್ ಕಂಪ್ಲೀಟ್ ಬಂದ್ ಆಗುತ್ತೆ. ಇದ್ರ ಎಫೆಕ್ಟ್ ಹೆಂಗಿದೆ ಅಂದ್ರೆ ಕೇವಲ ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲ, ಜ್ವರಕ್ ನಾವು ನುಂಗೋ ಸಾಮಾನ್ಯ ಪ್ಯಾರಾಸಿಟಮಲ್ ಮಾತ್ರೆ ಬೆಲೆ ಕೂಡ ಕೆಜಿಗೆ ₹400 ದಾಟಿದೆ. ಯಾಕಂದ್ರೆ ಈ ಔಷಧಿಗಳ ತಯಾರಿಕೆಗೆ ಬೇಕಾಗೋ ಕಚ್ಚಾ ವಸ್ತುಗಳು ಪೆಟ್ರೋಲಿಯಂ ಉಪ ಉತ್ಪನ್ನಗಳಿಂದನೇ ಬರಬೇಕು. ಅಂದ್ರೆ ಅಲ್ಲಿ ಯಾರೋ ಯುದ್ಧ ಮಾಡ್ತಾ ಇದ್ರೆ ಕತ್ರಿ ಬೀಳೋದು ನಮ್ಮ ಜೀವಿಗೆ. ಸ್ನೇಹಿತರೆ, ನಾವು ಈ ಸಮಸ್ಯೆಯ ಆಳವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ನಮ್ಮ ದೇಶದ ಇಂಧನ ಬಳಕೆಯ ನೈಜ ಚಿತ್ರಣವನ್ನ ನೋಡ್ಬೇಕು. ಭಾರತ ಇವತ್ತು ಜಗತ್ನಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ದೇಶ. ನಮ್ಮಲ್ಲಿ ವಾಹನಗಳು ಹೆಚ್ಚಾಗ್ತಾ ಇದಾವೆ, ಕೈಗಾರಿಕೆಗಳು ಬೆಳೀತಾ ಇದಾವೆ. ಆದ್ರೆ ಇದಕ್ಕೆಲ್ಲ ಬೇಕಾದ ಇಂಧನ ಎಲ್ಲಿದೆ? ನೋಡಿ, ನಮ್ಮ ದೇಶದಲ್ಲಿ LPG ಅಥವಾ ಗ್ಯಾಸ್ ಸಿಲಿಂಡರ್ ವಿಷಯಕ್ಕೆ ಬಂದ್ರೆ ನಾವು 60% ಜಾಸ್ತಿ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇನ್ನು ಕಚ್ಚಾ ತೈಲ ಅಂದ್ರೆ ಕ್ರೂಡ್ ಆಯಿಲ್ ವಿಷಯಕ್ಕೆ ಬಂದ್ರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರ ಆಗಿದೆ. ನಮ್ಮ ಬಳಕೆಯ 85% ತೈಲವನ್ನ ನಾವು ವಿದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿ ಹಣ ಕೇವಲ ತೈಲ ಖರೀದಿಗಾಗಿಯೇ ವಿದೇಶಿ ಬ್ಯಾಂಕ್ಗಳ ಪಾಲಾಗ್ತಾ ಇದೆ. ಒಂದ್ಸಲ ಯೋಚನೆ ಮಾಡಿ ನೋಡಿ, ನಾವು ಕಷ್ಟಪಟ್ಟು ದುಡಿದ ವಿದೇಶಿ ವಿನಿಮಯದ ಬಹುಪಾಲು ಕೇವಲ ಗಾಡಿ ಪೆಟ್ರೋಲ್ಗೆ ಹಾಕೋಕೆ, ಹಾಗೆ ಅಡುಗೆ ಮನೆಯಲ್ಲಿ ಗ್ಯಾಸ್ ಉರಿಸೋಕೆ ಖರ್ಚಾಗ್ತಾ ಇದೆ. ಅದರಲ್ಲೂ ಈ ಮಿಡಲ್ ಈಸ್ಟ್ ದೇಶಗಳಲ್ಲಿ ಯಾವಾಗ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಯುದ್ಧದ ಭೀತಿ ಇದ್ದೇ ಇರುತ್ತೆ. ಅಲ್ಲಿ ಒಂದು ಸಣ್ಣ ಕಿಡಿ ಹೊತ್ಕೊಂಡ್ರು ಸಾಕು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ಬೆಲೆಗಳು ಗಗನಕ್ಕೇರುತ್ತೆ. ಈ ಡಿಪೆಂಡೆನ್ಸಿಗೆ ಅಂತಿಮ ಹಾಡೋದೆ ಈ ಕೋಲ್ ಗ್ಯಾಸಿಫಿಕೇಶನ್ ಅನ್ನೋ ಅದ್ಭುತ ತಂತ್ರಜ್ಞಾನ. ಇನ್ನು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ನಾವೇನು ಭಾರತೀಯರು ಸಾಧಾರಣದವರಲ್ಲ. ಇಂತಹ ಇಂಧನ ಭಯೋತ್ಪಾದನೆಗೆ ಒಂದು ಪರ್ಮನೆಂಟ್ ಆಗಿ ಬ್ರೇಕ್ ಹಾಕೋಕೆ ನಮ್ಮ ಭಾರತ ಈಗ ತನ್ನದೇ ಆದ ಒಂದು ಖಡಕ್ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ರೆಡಿಯಾಗಿದೆ. ಅದೇ ಕೋಲ್ ಗ್ಯಾಸಿಫಿಕೇಶನ್. ಇಷ್ಟು ದಿನ ಕಪ್ಪು ಕಲ್ಲಿದ್ದಲು ಅಂತ ನಾವ್ ಯಾವುದನ್ನ ಕರೀತಾ ಇದ್ವೋ ಅದೇ ಕಲ್ಲಿದ್ದಲು ಈಗ ಭಾರತದ ಪವರ್ಫುಲ್ ಭವಿಷ್ಯ ಬರೆಯೋಕ್ ಹೊರಟಿದೆ. ಕಲ್ಲಿದ್ದಲಿನಿಂದ ಗ್ಯಾಸ್ ಮಾಡೋ ಈ ಕತೆ ಏನಪ್ಪಾ ಅನ್ನೋದನ್ನ ಇವತ್ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಇಲ್ಲಿ ಕಲ್ಲಿದ್ದಲನ್ನ ನಾವು ಮಾಮೂಲಿಯಾಗಿ ಒಲೆ ಉರ್ಸೋ ಹಾಗೆ ಅಥವಾ ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲಿ ಸುಡೋ ಹಾಗೆ ನೇರವಾಗಿ ಸುಡಲ್ಲ. ನೇರವಾಗಿ ಸುಟ್ರೆ ಏನಾಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಿಷಕಾರಿ ಹೊಗೆ ಹೊರಗೆ ಬರುತ್ತೆ. ಆದ್ರೆ ಈ ಗ್ಯಾಸಿಫಿಕೇಶನ್ ಪ್ರಕ್ರಿಯೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದೇನು ಅಂದ್ರೆ ಇಲ್ಲಿ ಕಲ್ಲಿದ್ದಲನ್ನ ಅತ್ಯಂತ ಭದ್ರವಾದ ಗ್ಯಾಸ್ ಫೈರ್ ಎಂಬ ಒಂದು ದೊಡ್ಡ ಚೇಂಬರ್ ಒಳಗೆ ಹಾಕಲಾಗುತ್ತೆ. ಅಲ್ಲಿ ಬರೋಬ್ಬರಿ 1000 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಬೆಂಕಿ ಅಂತ ತಾಪಮಾನ ಇರುತ್ತೆ ಮತ್ತು ತೀವ್ರವಾದ ಒತ್ತಡವನ್ನ ಸೃಷ್ಟಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅದಕ್ಕೆ ನಿಯಂತ್ರಿತ ಪ್ರಮಾಣದ ಆಕ್ಸಿಜನ್ ಮತ್ತು ಹಬೆ ಅಂದ್ರೆ ಸ್ಟೀಮ್ ಅನ್ನ ಕೊಡಲಾಗುತ್ತೆ. ಆಗ ಕಲ್ಲಿದ್ದಲು ಸುಡೋ ಬದಲು ಒಂದು ರಾಸಾಯನಿಕ ಕ್ರಿಯೆಗೆ ಒಳಗಾಗುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಹುಟ್ಕೊಳ್ಳೋದೆ ಮ್ಯಾಜಿಕಲ್ ಗ್ಯಾಸ್, ಅದೇ ಸಿನ್ ಗ್ಯಾಸ್ ಅಂದ್ರೆ ಸಿಂಥಸಿಸ್ ಗ್ಯಾಸ್ ಅಂತ. ಇದರಲ್ಲಿ ಮುಖ್ಯವಾಗಿ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲಗಳಿರುತ್ತೆ. ಈ ಸಿನ್ ಗ್ಯಾಸ್ ನಿಜಕ್ಕೂ ಒಂಥರ ಮಾಂತ್ರಿಕ ದ್ರವ್ಯ ಅಂತಾನೆ ನಾವು ಹೇಳ್ಬೋದು. ಇದನ್ನು ಬಳಸಿ ನಾವು ನಮಗೆ ಬೇಕಾದ ರಾಸಾಯನಿಕಗಳನ್ನ ಮತ್ತು ಇಂಧನಗಳನ್ನ ತಯಾರಿಸಬಹುದು. ಈ ಸಿನ್ ಗ್ಯಾಸ್ನಿಂದ ಮೆಥನಾಲ್ ಮಾಡಿ ಅದರಿಂದ ಡೈಮೆಥಲ್ ಏಥರ್ ಅನ್ನೋ ಅದ್ಭುತವಾದ ಗ್ಯಾಸ್ ರೆಡಿ ಮಾಡ್ತಾರೆ. ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಅದೇನು ಅಂದ್ರೆ ಕಲ್ಲಿದ್ದಲಿನಿಂದ ಗ್ಯಾಸ್ ಮಾಡೋದೇನೋ ಸರಿ, ಆದ್ರೆ ಅದು ನಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ ಒಳಗೆ ಹೇಗೆ ಬರುತ್ತೆ ಅಂತ. ಅದಕ್ಕೂ ಒಂದು ಉತ್ತರ ಇದೆ.
ಈ ಒಂದು ಪ್ರಕ್ರಿಯೆಯಲ್ಲಿ ತಯಾರಾಗೋ ಡೈಮೆಥಲ್ ಈಥರ್ ಅನಿಲದ ಭೌತಿಕ ಲಕ್ಷಣಗಳು ನಾವು ಮನೆಯಲ್ಲಿ ಬಳಸುವಂತಹ LPG ಅನಿಲಕ್ಕೆ ತುಂಬಾನೇ ಹತ್ತಿರವಾಗಿರುತ್ತೆ. ಇದರ ಅಸಲಿ ಪವರ್ ಏನ್ ಗೊತ್ತಾ? ಈ DME ಗ್ಯಾಸ್ ಅನ್ನ ನಮ್ಮ ಮನೆಯ LPG ಸಿಲಿಂಡರ್ ಒಳಗೆ ಡೈರೆಕ್ಟ್ ಆಗಿ ನಾವು ಮಿಕ್ಸ್ ಮಾಡಬಹುದು. ಶೇಕಡ 20-25ರಷ್ಟು DME ಅನ್ನ ಯಾವುದೇ ತೊಂದರೆ ಇಲ್ಲದೆ LPG ಜೊತೆ ನಾವು ಬೆರೆಸಬಹುದು. ಇದಕ್ಕೆ ನಮ್ಮ ಅಡಿಗೆ ಮನೆಯ ಸ್ಟವ್ ಅಥವಾ ಸಿಲಿಂಡರ್ ನಲ್ಲಿ ಯಾವುದೇ ಬದಲಾವಣೆ ಮಾಡುವ ಅಗತ್ಯ ಕೂಡ ಇರೋದಿಲ್ಲ. ಹಾಗೆ ಇದರ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಪರಿಸರ ಸ್ನೇಹಿ ಗುಣ. ಕೋಲ್ ಗ್ಯಾಸಿಫಿಕೇಶನ್ ಮೂಲಕ ಉತ್ಪತ್ತಿಯಾದ ಇಂಧನಗಳು ಅತ್ಯಂತ ಸ್ವಚ್ಛವಾಗಿ ಉರಿಯುತ್ತೆ. ಪರಿಸರಕ್ಕೂ ಇದರಿಂದ ಯಾವುದೇ ಹಾನಿ ಇಲ್ಲ, ಕಪ್ಪು ಹೊಗೆನೂ ಬರಲ್ಲ. ಅಂದ್ರೆ ಅರಬ್ಬರ ದೇಶಗಳಿಂದ ಗ್ಯಾಸ್ ಬರ್ಲಿಲ್ಲ ಅಂದ್ರೂ ಕೂಡ ನಮ್ಮ ದೇಶದ ಅಡುಗೆ ಮನೆಯಲ್ಲಿ ಗ್ಯಾಸ್ ಉರಿಯೋದು ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಸಿನ್ ಗ್ಯಾಸ್ನಿಂದ ನಾವು ಹೈಡ್ರೋಜನ್ ಕೂಡ ಬೇರ್ಪಡಿಸಬಹುದು. ಮುಂದಿನ ದಿನದಲ್ಲಿ ಬರುವಂತಹ ಹೈಡ್ರೋಜನ್ ಕಾರ್ಗಳಿಗೆ, ಬಸ್ಗಳಿಗೆ ಇದು ಅತ್ಯಂತ ಕಡಿಮೆ ವೆಚ್ಚದ ಇಂಧನ ಆಗತ್ತೆ. ಅಂದ್ರೆ ಕಲ್ಲಿದ್ದಲು ಕೇವಲ ಕರೆಂಟ್ ಕೊಡೋಕೆ ಮಾತ್ರ ಅಲ್ಲ, ನಮ್ಮ ದೇಶದ ಇಡೀ ಸಾರಿಗೆ ಮತ್ತು ಅಡುಗೆ ವ್ಯವಸ್ಥೆಯನ್ನೇ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ ಅನ್ನೋದು ನಮಗೀಗ ಅರ್ಥ ಆಗ್ತಾ ಇದೆ. ಸ್ನೇಹಿತರೆ, ಒಂದು ಸಲ ಕಣ್ಮುಚ್ಚಿ ಯೋಚನೆ ಮಾಡಿ ನೋಡಿ, ಸಾವಿರಾರು ವರ್ಷಗಳ ಇತಿಹಾಸ ಇರೋ ಈ ಪುಣ್ಯ ಭೂಮಿ ಯಾವತ್ತೂ ಯಾರ ಮುಂದೆಯೂ ತಲೆ ಬಗ್ಸಿದ್ದಿಲ್ಲ. ಈಗ ಇಂಧನಕ್ಕೋಸ್ಕರ ಬೇರೆ ದೇಶಗಳ ಮುಂದೆ ಕೈ ಚಾಚೋ ಅನಿವಾರ್ಯತೆ ನಮಗಿದೆ. ಆದ್ರೆ ನಮ್ಮ ಭಾರತ ಸರ್ಕಾರ 2030ರ ವೇಳೆಗೆ ಬರೋಬ್ಬರಿ 100 ಮಿಲಿಯನ್ ಟನ್ ಕಲ್ಲಿದ್ದಲನ್ನ ಹೀಗೆ ಗ್ಯಾಸ್ ಆಗಿ ಕನ್ವರ್ಟ್ ಮಾಡೋಕೆ ಪ್ಲಾನ್ ಆಗಿದೆ. ಇದಕ್ಕಾಗಿ ಸರ್ಕಾರ ಸುಮಾರು 8,500 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನ ಕೂಡ ಘೋಷಣೆ ಮಾಡಿದೆ. ಇದಕ್ಕೋಸ್ಕರನೇ ನಮ್ಮ ಒಡಿಶಾದ ತಲ್ಚಾರ್ನಲ್ಲಿ ಒಂದು ಬೃಹತ್ ಪ್ಲಾಂಟ್ ಕೂಡ ರೆಡಿ ಆಗ್ತಿದೆ. 2027ರ ವೇಳೆಗೆ ಇದು ಕಂಪ್ಲೀಟ್ ಆದ್ರೆ ಭಾರತದ ಹಣೆ ಬರಹನೆ ಬದಲಾಗತ್ತೆ. ಈ ಪ್ಲಾಂಟ್ ನ ಕರಾಮತ್ತು ಹೆಂಗಿದೆ ಅಂದ್ರೆ, ಇಲ್ಲಿ ಕೇವಲ ಗ್ಯಾಸ್ ಮಾತ್ರ ಸಿಗಲ್ಲ, ನಮ್ಮ ದೇಶದ ಕೋಟ್ಯಾಂತರ ಅನ್ನದಾತರಿಗೆ ಬೇಕಾದ ಯೂರಿಯಾ ಮತ್ತು ಅಮೋನಿಯಾ ಗೊಬ್ಬರ ಕೂಡ ಸಿಗುತ್ತೆ. ನಿಮಗ್ ಗೊತ್ತಿರ್ಲಿ, ಭಾರತದಲ್ಲಿ ಕೃಷಿ ಮಾಡೋಕೆ ಯೂರಿಯಾ ಗೊಬ್ಬರ ಅತ್ಯಗತ್ಯ. ಆದ್ರೆ ನಾವು ಯೂರಿಯಾ ತಯಾರಿಸೋಕೆ ಬೇಕಾದ ನೈಸರ್ಗಿಕ ಅನಿಲವನ್ನ ವಿದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದೀವಿ. ಅಂದ್ರೆ ನಮ್ಮ ರೈತರು ಹೊಲದಲ್ಲಿ ಹಾಕುವ ಗೊಬ್ಬರಕ್ಕೂ ನಾವು ವಿದೇಶಗಳ ಮೇಲೆ ಅವಲಂಬಿತರಾಗಿದ್ದೀವಿ. ಆದ್ರೆ ಈ ತಲ್ಚಾರ್ ಪ್ಲಾಂಟ್ ನಲ್ಲಿ ಕಲ್ಲಿದ್ದಲಿನ ಗ್ಯಾಸ್ ನಿಂದಲೇ ದೇಶದ ಅತ್ಯಂತ ದೊಡ್ಡ ಯೂರಿಯಾ ಉತ್ಪಾದನಾ ಘಟಕವನ್ನು ಕೂಡ ಸ್ಥಾಪನೆ ಮಾಡಲಾಗ್ತಿದೆ. ಅಂದ್ರೆ ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನ ಹೊಡೆಯೋ ಪ್ಲಾನ್ ಇದು. ನೋಡಿ, ನಮ್ಮ ಮಣ್ಣಿನ ಕಲ್ಲಿದ್ದಲಿನಿಂದಲೇ ಗ್ಯಾಸ್, ನಮ್ಮ ದೇಶದ ಮಣ್ಣಿನಲ್ಲೇ ಗೊಬ್ಬರ. ಇದೇ ತಾನೇ ಅಪ್ಪಟ ಆತ್ಮನಿರ್ಭರ ಭಾರತ ಅಂದ್ರೆ. ಹಾಗಂತ ಇದು ತುಂಬಾನೇ ಈಸಿನಾ? ಖಂಡಿತ ಅಲ್ಲ. ಪ್ರತಿಯೊಂದು ನಾಣ್ಯಕ್ಕೂ 2 ಮುಖಗಳು ಇರೋ ಹಾಗೆ ಈ ತಂತ್ರಜ್ಞಾನದಲ್ಲೂ ಕೂಡ ದೊಡ್ಡ ದೊಡ್ಡ ಸವಾಲುಗಳೇ ಇದಾವೆ. ಮೊದಲನೇದಾಗಿ ಈ ಪ್ರೋಸೆಸ್ಗೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಸದ್ಯಕ್ಕೆ 1 ಟನ್ ಗ್ಯಾಸ್ ಉತ್ಪಾದನೆಗೆ $400-650 ವರೆಗೂ ದುಡ್ಡು ಬೇಕು. ಯಾಕಂದ್ರೆ ಈ ಪ್ಲಾಂಟ್ ಗಳನ್ನ ನಿರ್ಮಾಣ ಮಾಡೋಕೆ ಹಾಗೆ ನಿರ್ವಹಿಸೋಕೆ ಅತ್ಯಾಧುನಿಕ ತಂತ್ರಜ್ಞಾನದ ಅಗತ್ಯ ಇದೆ. ಹಾಗೆ ಎರಡನೇದಾಗಿ ಭಾರತದಲ್ಲಿ ಸಿಗುವ ಕಲ್ಲಿದ್ದಲಿನಲ್ಲಿ ಬೂದಿ ಪ್ರಮಾಣ ಹೆಚ್ಚಾಗಿರುತ್ತೆ. ವಿದೇಶಿ ಕಲ್ಲಿದ್ದಲಿಗೆ ನಾವು ಕಂಪೇರ್ ಮಾಡಿ ನೋಡಿದ್ರೆ ನಮ್ಮ ಕಲ್ಲಿದ್ದಲಲ್ಲಿ ಗ್ಯಾಸ್ ಆಗಿ ಅದನ್ನ ಪರಿವರ್ತನೆ ಮಾಡೋಕೆ ಸ್ವಲ್ಪ ಕಷ್ಟದ ಕೆಲಸ. ಅದಕ್ಕೆ ಹೆಚ್ಚು ಸುಧಾರಿತ ತಂತ್ರಜ್ಞಾನ ಬೇಕು. ಆದ್ರೆ ನೀವೇ ಯೋಚನೆ ಮಾಡಿ ನೋಡಿ, ಆರ್ಥಿಕವಾಗಿ ಸ್ವಲ್ಪ ಹೊರೆಯಾದ್ರೂ ಪರವಾಗಿಲ್ಲ. ಯಾರೋ ಯುದ್ಧ ಮಾಡ್ತಾರೆ ಅಂತ ನಮ್ಮ ದೇಶದ ಜನ ಕತ್ಲಲ್ಲಿ ಇರೋಕ್ ಸಾಧ್ಯನಾ? ದುಡ್ಡಿಗಿಂತ ನಮಗೆ ದೇಶದ ಸುರಕ್ಷತೆ ಮತ್ತು ಸ್ವಾವಲಂಬನೆ ಮುಖ್ಯ ಅಲ್ವಾ? ಈ ಇರಾನ್ ಇಸ್ರೇಲ್ ಯುದ್ಧ ನಮಗೆ ಒಂದೇ ಒಂದ್ ಪಾಠ ಕಲಿಸ್ತಿದೆ. ಅದೇನು ಅಂತ ಅಂದ್ರೆ, ಜಗತ್ನಲ್ಲಿ ನಮಗೆ ನಾವೇ ಸಾಟಿ ಅನ್ನೋ ಹಾಗೆ ಬೆಳಿದೇ ಇದ್ರೆ ಬೇರೆಯವರು ನಮ್ಮನ್ನ ತುಳಿಯೋಕೆ ನೋಡ್ತಾರೆ. ಅದಕ್ಕೆ ನಮ್ಮ ಭಾರತ ಈಗ ಆ ಕಪ್ಪು ಕಲ್ಲಿದ್ದಲನ್ನ ಬಂಗಾರದ ತರ ನೋಡ್ತಾ ಇದೆ. ಇದು ಕೇವಲ ಕಲ್ಲಿದ್ದಲಲ್ಲ, ಭಾರತದ ಭವಿಷ್ಯದ ಶಕ್ತಿ. ಈ ಕೋಲ್ ಗ್ಯಾಸಿಫಿಕೇಶನ್ ಇಂದ ಇನ್ನೊಂದಾಗೋ ಉಪಯೋಗ ಏನು ಅಂದ್ರೆ, ವಿದೇಶಗಳಿಗೆ ಹರಿದು ಹೋಗ್ತಿದ್ದ ಸಾವಿರಾರು ಕೋಟಿ ರೂಪಾಯಿ ಈಗ ನಮ್ಮ ದೇಶದಲ್ಲೇ ಉಳಿಯುತ್ತೆ. ನಮ್ಮ ಜನರಿಗೆ ಉದ್ಯೋಗ ಸಿಗುತ್ತೆ. ಅಷ್ಟೇ ಅಲ್ಲ, ಜಾಗತಿಕ ವೇದಿಕೆಯಲ್ಲಿ ಭಾರತ ಯಾರ ಮುಂದೆ ಕೂಡ ತಲೆ ತಗ್ಗಿಸದೆ ತನ್ನದೇ ಆದ ಸ್ವತಂತ್ರ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಈ ಇಂಧನ ಭದ್ರತೆ ನಮಗೆ ಆನೆ ಬಲವನ್ನ ನೀಡುತ್ತೆ. ವಿಶ್ವಗುರು ಆಗೋ ಹಾದಿಯಲ್ಲಿ ಭಾರತ ಇಡ್ತಿರೋ ಈ ಹೆಜ್ಜೆಯ ಬಗ್ಗೆ ನಿಮಗೇನ್ ಅನ್ಸುತ್ತೆ?
ಕಲ್ಲಿದ್ದಲಿನ ಈ ಕ್ರಾಂತಿ ನಮ್ಮ ದೇಶದ ಹಣೆಬರಹವನ್ನ ಬದಲಾಯಿಸುತ್ತಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ವಂದೇ ಭಾರತ ಮಾತರಂ.